ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಮಿತ್ರರೇ, ನೀವು ಈಗ ಕೇಳಲಿರುವ ವಿಷಯ ನಿಮ್ಮ ಜೀವನದ ಅಡಗಿದ ಸತ್ಯವನ್ನು ಬಹಿರಂಗಪಡಿಸುತ್ತೆ. ಇಷ್ಟು ದಿನ ನೀವು ಗಮನಿಸದೆ ಬಿಟ್ಟ ಕೆಲವು ಘಟನೆಗಳ ಹಿಂದೆ ಇರುವ ಕಾರಣ ಈಗ ನಿಮ್ಮ ಮುಂದೆ ತೆರೆದಿಡಲಾಗುತ್ತೆ. ನೀವು ಎಷ್ಟೇ ಶ್ರಮ ಪಟ್ಟರೂ ಯಾಕೆ ಕೆಲ ಸಂದರ್ಭಗಳಲ್ಲಿ ವಿಫಲತೆ ಅನ್ನೋದು ಎದುರಾಗುತ್ತೆ? ನಿಮ್ಮ ಮನೆಗೆ ಬಂದ ಸಂತೋಷ ಯಾಕೆ ಹೆಚ್ಚು ದಿನ ಉಳಿತಾ ಇಲ್ಲ? ಈ ಪ್ರಶ್ನೆಗಳ ಉತ್ತರ ಇಂದು ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ನಿಮ್ಮ ಜೀವನದ ಮೇಲೆ ಒಂದು ನಕಾರಾತ್ಮಕ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ದೂರದಲ್ಲಿ ಎಲ್ಲೋ ಇಲ್ಲ, ನಿಮ್ಮ ಸುತ್ತಮುತ್ತಲೇ ಇರುವ ಒಬ್ಬ ಮಹಿಳೆ ನಿಮ್ಮ ಬೆಳವಣಿಗೆಯನ್ನು ಸಹಿಸೋದಕ್ಕೆ ಆಗದೆ ಒಳಗೆ ನಿಮ್ಮ ವಿರುದ್ಧ ಯೋಚನೆ ಮಾಡ್ತಿದ್ದಾಳೆ. ನೀವು ಯಶಸ್ವಿಯಾಗೋದನ್ನು ಅವಳು ನೋಡಲು ಇಷ್ಟಪಡೋದಿಲ್ಲ. ನೀವು ನಗ್ತಾ ಇರೋದನ್ನು ಅವಳಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಹಣ, ನಿಮ್ಮ ಪ್ರಗತಿ ಇವೆಲ್ಲ ಅವಳಿಗೆ ಕಂಟಕವಾಗಿದೆ. ಇದರಲ್ಲಿ ಆಶ್ಚರ್ಯಕರ ಸಂಗತಿ ಏನಂದರೆ, ಆ ಮಹಿಳೆ ನಿಮ್ಮ ಶತ್ರು ಅಲ್ಲ. ಅವಳು ನಿಮ್ಮ ಹತ್ತಿರದವಳೇ ಆಗಿರಬಹುದು, ನಿಮ್ಮ ಬಂಧು, ಸ್ನೇಹಿತೆ ಅಥವಾ ಪರಿಚಯ ಇದ್ದೋಳು ಯಾರಾದರೂ ಒಬ್ಬರು ಆಗಿರಬಹುದು. ನೀವು ಅವಳ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀರಿ, ಆದರೆ ಅವಳು ನಿಮ್ಮ ಹಿಂದೆ ನಿಮ್ಮ ಜೀವನವನ್ನು ಹಾಳು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತಾಳೆ. ನೀವು ಯಾವತ್ತಾದರೂ ಗಮನಿಸಿದ್ದೀರಾ ಫ್ರೆಂಡ್ಸ್? ನೀವು ಯಾವುದಾದ್ರೂ ಸಾಧನೆ ಮಾಡಬೇಕು ಅಂತಂದಾಗ ಅಥವಾ ನಿಮ್ಮ ಮನೆಗೆ ಹೊಸ ವಸ್ತು ತಂದಾಗ ಅವಳು ಖುಷಿ ಪಡೋದಿಲ್ಲ, ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳೋದಿಲ್ಲ, ಮೌನವಾಗಿರ್ತಾಳೆ. ಅವಳ ಮುಖದಲ್ಲಿ ಅಸೂಯೆ ಸ್ಪಷ್ಟವಾಗಿ ಕಾಣುತ್ತೆ. ಇದು ಒಂದು ಪ್ರಮುಖ ಸೂಚನೆ. ಅವಳು ನಿಮ್ಮ ಮನೆಗೆ ಬಂದಾಗಲೇ ವಿಚಿತ್ರ ಘಟನೆಗಳು ಅನ್ನೋದು ನಡೆಯುತ್ತೆ. ಮನೆಯಲ್ಲಿನ ಶಾಂತಿ ಅನ್ನೋದು ಕಳೆದು ಹೋಗುತ್ತೆ. ಸಣ್ಣ ವಿಷಯಕ್ಕೂ ಜಗಳಗಳು ಉಂಟಾಗುತ್ತೆ. ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಮನೆಯವರ ಆರೋಗ್ಯದಲ್ಲಿ ತೊಂದರೆಗಳು ಕಾಣಿಸುತ್ತೆ. ಹಣ ಬಂದರೂ ಕೂಡ ಉಳಿಯೋದಿಲ್ಲ. ಇದು ಕೇವಲ ಯಾದೃಚ್ಛಿಕ ಅಲ್ಲ ಫ್ರೆಂಡ್ಸ್. ಇನ್ನೊಂದು ಮುಖ್ಯ ಲಕ್ಷಣ ಏನು ಅಂದರೆ, ಅವಳು ನಿಮ್ಮ ಮನೆಗೆ ಪದೇ ಪದೇ ಬರ್ತಾಳೆ, ಆದರೆ ನಿಮ್ಮ ಜೊತೆ ಮಾತನಾಡೋದಕ್ಕಿಂತ ಹೆಚ್ಚು ನಿಮ್ಮ ಮನೆ, ನಿಮ್ಮ ವಸ್ತುಗಳು ಮತ್ತು ನಿಮ್ಮ ಜೀವನವನ್ನು ಗಮನಿಸ್ತಾಳೆ. ನಿಮ್ಮ ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸ್ತಾಳೆ. ಇದು ಅವಳ ಉದ್ದೇಶವನ್ನು ತೋರಿಸುತ್ತೆ. ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿದ್ದ ಕೆಲವು ಮುಖ್ಯ ವಸ್ತುಗಳು ಕಾಣೆಯಾಗುತ್ತೆ. ನಂತರ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಶುರುವಾಗುತ್ತೆ. ಇದು ಒಂದು ಗಂಭೀರ ಎಚ್ಚರಿಕೆಯ ಸಂಕೇತ. ಕನ್ಯಾ ರಾಶಿಯವರೇ, ನಿಮ್ಮ ಜಾತಕದ ಪ್ರಕಾರ ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣ್ತಾ ಇದೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗಬೇಕಾದ ಸಮಯ ಬಂದಿದೆ, ಆದರೆ ಅದನ್ನು ಯಾರೋ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ದರಿಂದ ನೀವು ಈಗ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಮಹಿಳೆಯನ್ನು ಗುರುತಿಸೋದಕ್ಕೆ ಇನ್ನೊಂದು ಸೂಚನೆ, ಅವಳು ನಿಮ್ಮ ಮಕ್ಕಳಿಗೆ ಹೆಚ್ಚು ಹತ್ತಿರವಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅವರನ್ನು ಮುದ್ದಾಡೋದಕ್ಕೆ, ಎತ್ತಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಆದರೆ ಅವಳು ಹೋದ ನಂತರ ಮಕ್ಕಳು ಅಸ್ವಸ್ಥರಾಗ್ತಾರೆ. ಇದು ಕೂಡ ಒಂದು ಪ್ರಮುಖ ಸೂಚನೆ. ಹಿರಿಯರು ಹೇಳ್ತಾರೆ, ಕಣ್ಣುಗಳು ಮನುಷ್ಯನ ನಿಜ ಸ್ವಭಾವವನ್ನು ತೋರಿಸುತ್ತೆ ಅಂತ. ಆದ್ದರಿಂದ ನೀವು ಅವಳ ಕಣ್ಣುಗಳನ್ನು ಒಂದ್ಸಲ ಗಮನಿಸಿ ನೋಡಿ, ಅವಳ ಮುಖಭಾವವನ್ನು ಗಮನಿಸಿ. ನಿಮಗೆ ಸತ್ಯ ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ಇನ್ನೊಂದು ಸುಳಿವು, ಆ ಮಹಿಳೆಯ ಹೆಸರಲ್ಲಿ ಎನ್ ಅಥವಾ ವಿ ಅಕ್ಷರ ಇರಬಹುದು. ಆದರೆ ಫ್ರೆಂಡ್ಸ್, ಇದು ಕೇವಲ ಒಂದು ಸೂಚನೆ ಮಾತ್ರ. ನೀವು ನಿಮ್ಮ ಅನುಭವದಿಂದಲೇ ಆ ವ್ಯಕ್ತಿಯನ್ನು ಗುರುತಿಸಬೇಕಾಗುತ್ತೆ. ಈಗ ಪರಿಹಾರಗಳ ಬಗ್ಗೆ ನೀವು ಗಮನ ಕೊಟ್ಟು ಕೇಳಿ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಉಪ್ಪು, ಸಾಸಿವೆ ಮತ್ತು ಒಣಮೆಣಸಿನಕಾಯಿ ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 7 ಸುತ್ತು ತಿರುಗಿಸಿ ನಂತರ ಅದನ್ನು ಬೆಂಕಿಗೆ ಹಾಕಿ ಸುಟ್ಟುಬಿಡಿ. ಇದರಿಂದ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಮತ್ತೊಂದು ಪರಿಹಾರ, ಒಂದು ನಿಂಬೆಹಣ್ಣು ಮತ್ತು 7 ಹಸಿರು ಮೆಣಸಿನಕಾಯಿ ತೆಗೆದುಕೊಂಡು ದಾರದಲ್ಲಿ ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ಹಾಕಿ. ಇದು ನಿಮ್ಮ ಮನೆಗೆ ಬರುವ ಕೆಟ್ಟ ಶಕ್ತಿಗಳನ್ನು ತಡೆಯುತ್ತೆ. ಪ್ರತಿ ಶುಕ್ರವಾರ ಕರ್ಪೂರ ಮತ್ತು ಲವಂಗದ ಧೂಪವನ್ನು ಹಚ್ಚಿ. ಇದರಿಂದ ಮನೆಯ ವಾತಾವರಣ ಶುದ್ಧವಾಗುತ್ತೆ, ಮನಸ್ಸಿಗೆ ಶಾಂತಿ ಅನ್ನೋದು ಲಭಿಸುತ್ತೆ. ಹಾಗೆಯೇ ಪ್ರತಿದಿನ ಹನುಮಾನ್ ಚಾಲಿಸ ಪಠನೆ ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಬಲ ಸಿಗುತ್ತೆ ಮತ್ತು ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ತಲುಪೋದಿಲ್ಲ. ಕನ್ಯಾ ರಾಶಿಯವರೇ, ಇದು ನಿಮ್ಮ ಜೀವನದ ತಿರುವು ಸಮಯ. ನೀವು ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ಬೋದು. ಇಲ್ಲದಿದ್ದರೆ ನಿಮ್ಮ ನಂಬಿಕೆ ನಿಮ್ಮ ದುರ್ಬಲತೆಯಾಗಬಹುದು. ಆದ್ದರಿಂದ ಫ್ರೆಂಡ್ಸ್, ಸುತ್ತಲಿನವರನ್ನು ಒಂದ್ಸಲ ಗಮನಿಸಿ ನಿಮ್ಮ ಮನೆ ಮತ್ತು ಕುಟುಂಬವನ್ನು ರಕ್ಷಣೆ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ರಾಶಿಯವರೊಂದಿಗೆ ಶೇರ್ ಮಾಡಿ ಹಾಗೂ
ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.